ದೇವಸ್ಥಾನಕ್ಕೆ ಕಳಸಾರೋಹಣ ಸಮಾರಂಭದ ಸಾನ್ನಿಧ್ಯದಲ್ಲಿ ಮುಹೂರ್ತ ಮಾಡಿದಂತಹ ಶ್ರೀಮಣ್ಯರಂಜನ ಪುನಃ ಸ್ವರೂಪಿ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳು ಕಾರ್ಯವನ್ನು ಹತ್ತಕ್ಕೆ ಸೂತ್ರದಲ್ಲಿ ಅನಂತ ಶರಣಾರ್ಥಗಳನ್ನು ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಾವು ಗಣಲಿಂಗ ಚಕ್ರವರ್ತಿ ರಘುಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಸಂಸ್ಥಾನ ಹಿರೇಮಠ ಹೊಳೆ ಪೂಜ್ಯರಿಗೆ ಅನಂತ ಶರಣಾರ್ಥಗಳನ್ನು ಮತ್ತೊಬ್ಬರು ಮಹಾರಾಜ ತಾನಾಜಿ ಪಾಟೀಲ್ ಕೀರ್ತನ ಕೀರ್ತಿಸಿದರೆ ಅವರನ್ನೇ ಸರಿ ಎಂದು ಕೂಡಿರುವಂತಹ ಯಾವತ್ತೂ ಮಾಳು ಮಾಮನ ಸಮಸ್ತ ಸತ್ವತ್ತರೆ ತಾಯಂದರೆ ನಮಗೆಲ್ಲರಿಗೂ ಈಗ ಹಂಗ ಬಿಡಿಸಿದ್ವಿ ನಿಮ್ಮನ್ನು ಎದಕ್ಕೆ ಹೋಗಿದ್ರಿ ಅದು ಏನೂ ಗೊತ್ತಾಗಬಾರ್ದು ಈಗ ನಿಮ್ಗೆ ಸರಿ ಹೇಳುದು ಎದಕ್ಕೆ ಬಂದಿರಿ ನೀವು ಅನ್ನೋದ ಗೊತ್ತಾಗಬಾರ್ದು ಈಗ ನಿಮ್ಗೆ ಅಮಾವಾಸ್ಯೆ ಇದ್ದಂಗೆ ಹಿಂದ ಮುಂದ ಅಮಾವಾಸ್ಯೆ ಬಂದಿರಬೇಕು ಹೌದಲ್ಲ ಆ ಬಾಳು ಮಾಮನ ದರ್ಶನ ತಗೊಂಡು ಹುಡುಗಿ ಹೊರಗೆ ಹೋದ್ರ ಹೌದು ಅದಕ್ಕಲ್ಲ ಈ 30 ವರ್ಷದ ಹಿಂದೆ ಇದು ಪ್ರಾರಂಭ ಆಯ್ತು ಎಷ್ಟು ವರ್ಷ ಆಗ್ತದೆ ಅಲ್ಲೊಂದು ಲಿಂಗ ಬಸವಣ್ಣ ಇಟ್ಟು ಹೋಗಿದ್ದಂತ ಬಾಳು ಮಾಮ ನೋಡಿ ತಾನು ಬದುಕನ್ನ ಉಜ್ವಲ ಮಾಡಿಕೋಬೇಕು ಅನ್ನೋದು ಈ ಗುಡ್ಡಕ್ಕೆ ಬಂದವ ಏನು ತಗೊಂಡು ಬಂದ ಏನು ಬಂಗಾರ ತನ್ನೋ ಏನು ತನ್ನ ಎಲ್ಲಿರ ನೀನು ಬಾಳು ಮಾಮ ತನ್ನ ಜೀವನ ದುಡ್ಡಕ್ಕೂ ಕೂಡ ಏನು ಬದುಕು ಮಾಡಿದ ಅದ ಕುರಿ ಕಾಯುವಂತಹ ಬದುಕು ತಿಳಿತನು ಬಕ್ರಿ ಅಲ್ಲ ಎಷ್ಟೋ ಬಕ್ರಿಗಳನ್ನ ಸಾಕಿ ಬೆಳೆಸಿ ಅದರಿಂದ ತನ್ನ ಬದುಕನ್ನ ರೂಪಿಸಿಕೊಂಡು ಹಂಗ ಹೋಗಬಾರ್ದು ಈ ಗುಡ್ಡ ಬೆಟ್ಟ ಅನ್ನೋದಕ್ಕ ಅಲ್ಲೊಂದು ಲಿಂಗ ಬಸವಣ್ಣ ನೇತಾನ ನೀವೇನಿರ್ತೀರಿ ಅವನಿಗೆ 2-3 ಮಠ ಮಾಡಿರ್ತೀರಲ್ಲ ನೋಡಿ ಎಷ್ಟು ವ್ಯತ್ಯಾಸ ಇರುತ್ತೆ ನಮ್ಗೆ ಆ ಮಹಾನುಭಾವನ ಆಗರ ಆತ್ಮ ಸ್ವರೂಪವಾಗಿರುವಂತಹ ಆ ಲಿಂಗ ಮತ್ತು ಬಸವಣ್ಣ ಪೃಥ್ವಿ ಮೇಲೆ ಇದನ್ನು ಮಾಡದೆ ಹಂಗ ಹೋದ್ನಿ ಅಂತಂದ್ರ ನಾನು ಇಲ್ಲಿಗೆ ಬಂದೀನಿ ಅನ್ನೋದಕ್ಕೆ ಯಾರೂ ಉತ್ತರ ಹೇಳೋದಿಲ್ಲ ಹೇಳ್ತಿದ್ರೆ ನೀವು ನಾ ಇಲ್ಲಿ ಬಂದು ಹೋಗೀನಿ ಅನ್ನೋದನ್ನ ಕಲ್ಪನೆ ಮಾಡ್ಕೊಂತಿದ್ದಿಲ್ಲ ಆ ಎರಡೂ ಇಟ್ಟು ತನ್ನ ಕುರಿ ಮೇಯಿಸ್ಲಿಕ್ಕೆ ಈಗ ಒಂದು ದಡ್ಡಿ ಮಾಡಿದ್ದಾವ ಏನ್ ಮಾಡಿದ್ದೀರನ ಅದಿರಿಲ್ಲ ಮತ್ತೆ ದಡ್ಡಿ ಆ ದಡ್ಡಿ ಹೋಗಿ ಇವತ್ತೇನಾಯ್ತು ಕ್ಷೇತ್ರ ಆ ಕ್ಷೇತ್ರದ ಒಂದು ಸ್ವರೂಪದೊಳಗೆ ನೀವೆಲ್ಲ ಭಕ್ತಿ ಮಾಡ್ತೀರಿ ಅವನ ಮೇಲೆ ವಿಶ್ವಾಸ ಇಟ್ಟಿರಿ ನಂಬಿಕೆ ಇಟ್ಟಿರಿ ಅವ ತನ್ನ ಬದುಕಿನ ಮೇಲೆ ವಿಶ್ವಾಸ ಇಟ್ಟಿದ್ದ ನಂಬಿಕೆ ಇಟ್ಟಿದ್ದ ಆ ಮುಕ್ತ ಕುರಿ ಅವನ ಕೈ ಬಿಡ್ಲಿಲ್ಲ ಬಿಟ್ಟವನ ನೋಡ್ರಿ ಅವ ಎಲ್ಲಿ ದೇವರನ್ನು ಕಂಡ ಆ ಕುರಿಯೊಳಗೆ ದೇವರನ್ನು ಕಂಡ ಆ ಕುರಿ ಆತನ ಬದುಕಿಸಿಕೊಂತ ಬಂದಂಗ ಬಾಳು ಮಾಮಾಗ ಆಸೆ ಆಗ್ತದೆ ನಾನು ಜೀವಂತವಾಗಿ ಇಲ್ಲಿ ಇರ್ಬೇಕು ಅಲ್ಲ ಈ ಗುಡ್ಡದ ಮೇಲೆ ಬಹಳ ಚಲೋ ಇತ್ತು ಪರಿಸರ ನಾನು ಇಲ್ಲೇ ಇರ್ಬೇಕು ಅಂತ ಇದ್ದ ಆದ್ಮೇಲೆ ಅದಕ್ಕೆ ಸಾಕ್ಷಿ ಕೇಳಿ ನನ್ನ ಪರಮಾತ್ಮ ನೀ ಇಲ್ಲೇ ಇರ್ತೀನಿ ಅನ್ನೋದಕ್ಕೆ ಏನು ಸಾಕ್ಷಿವೋ ಬಾಳು ಏನು ಸಾಕ್ಷಿ ಇದಕ್ಕೆ ನೀ ಬಾಳೆ ಮಾಡಿ ಇಲ್ಲ ಅನ್ನೋದಕ್ಕೆ ಏನು ಸಾಕ್ಷಿ ಅಂದ್ರ
ಅದು ಒಂದು ಲಿಂಗ ಬಸವಣ್ಣ ಸಾಕ್ಷಿ ಹೇಳ್ತಾವ. ಅಲ್ಲಿತ್ತ ಅದು ಯಾರು ಬಂದು ಹಿಂದೆ ಇಂತಹ ಒಂದು ಒಳ್ಳೆ ಬದುಕನ್ನ ಮಾಡಿ ನಿಮ್ಮ ಭಕ್ತಿಗೆ ಇದು ಸ್ವಲ್ಪ ಗುರಿಯ ಅಲ್ಲ. ನೀವು ಕೊಟ್ಟದ ಹಣ ಇಲ್ಲೊಂದು ಕಮಿಟಿ ತಗೋಯ್, ಆ ಕಮಿಟಿಯವರು ತಗೋ ಕೆಲಸ ಮಾಡಿದರು ಅನ್ನೋದಕ್ಕೆ ಇದು ಉಳಿತು ನೋಡಿ, ಎಲ್ಲ ಉಳಿತು. ಮತ್ತೆ ಕಮಿಟಿಯವರ ತಿನ್ನವರಿದ್ರು ಅಂತಂದ್ರೆ ಇದು ಉಳಿತಿರ್ತಾನೆ ಅದೇನು ಮಾಡ್ತೀವಿ. ಅವ್ರು ಏನು ನೀವು ರೊಕ್ಕ ಕೊಡ್ತೀವಿ ಅದನ್ನು ಸದುಪಯೋಗ ಮಾಡ್ಕೊಂತ ಬಂದರು ಇನ್ನೊಂದು ವಿಷಯ. ಇವತ್ತು ನೋಡಿ ಬಂಗಾರದ ಕಳಸ ಇಟ್ಟಂಗ ಬಾಳು ಮಾಮಿ ಅಲ್ಲ, ಎಂಥ ಕೆಲಸ ಅಲ್ಲ. ಬದುಕಿನೊಳಗೆ ಮನಸ್ಸನ್ನು ಕೂಡ ನಿಮ್ಮದು ಬಂಗಾರ ಆಗಿರ್ಬೇಕು. ಹೌದಾ? ನಿಮ್ಮ ಮನಸ್ಸು ತೋರಿಸ್ಬೋದು. ಮನಸ್ಸಿನೊಳಗೆ ದ್ವೇಷ, ಅಸೂಯೆ, ಅಂಧಕಾರ ಇವೆಲ್ಲ ಹೇಳಲಾರದ ಕೊಡುವ ಚೀಟಿಗಳಿರುತ್ತಲ್ಲ. ಈಗ ಅದಕ್ಕೇನು ಹೆಸರಿಗೆ ಗೊತ್ತಿದ್ದೆ, BP ಶುಗರ್. ಯಾವುದರ ದವಾಖಾನೆಗೆ ಹೋಗಿ ಸಾಯುತ್ತಾನೆ ಇವನು ತಗೋಬೇಕಂದ್ರೆ ಡಾಕ್ಟರ್ ಅಂದ್ರೆ ನೀನು ಒಳಗೆ ಪುನಿಯಾಗಿರೋ ತನನು ಈ ಗುಳಿಗೆ ಬಿಟ್ಟು ಏನಾಗುತ್ತಾ ಸಾಯುತ್ತಾನು ಇಲ್ಲಿಂದ ಬರ್ತೈತೆ ಅಂತ ಹೇಳ್ತಿದ್ರು. ಈಗ ಆ ಗುಳಿಗೆ ಬರಕ್ಕಿಂತ ಕೆಟ್ಟ ಮಾಡಿದ್ರು. ನಮ್ಮನ್ನು ನಂಬಿಸಿಕೊಂಡು ಆ ಡಾಕ್ಟರು ಎಷ್ಟು ಕೆಟ್ಟ ಹೇಳ್ತಾರೆ. ಆ ಡಾಕ್ಟರಿಗೂ ಬುದ್ಧಿ ಇಲ್ಲ. ಬರೀ ಅವು ನಿನ್ನ ಮೈಂಡ್, ನಿನ್ನ ಮೆದುಳು ಸೈಲೆಂಟ್ ಮೈಂಡ್ ಬಿಡ್ತಾರೆ. ಅದು ಹಂಗೆ ಕೊಂದಿರಲ್ಲ ನಮಗೆ. ಆ ಕೊಂಡು ಆ ಶುಗರ್ ಇರುವುದು ಮನುಷ್ಯ, BP ಇರುವುದು. ಅವ್ರು ಎದ್ರ ಮೇಲೆ ಕಂಡು ಹಿಡಿತಾರ, ಅದೇ ರೀತಿ ಎದ್ರ ಮೇಲೆ ಕಂಡು ಹಿಡಿತಾರ. ಆ ಮಿಷನ್ ಮಾಡ್ಯಾರ. ಆ ಮಿಷನ್ ರಾಟಿಗೆ ಹಾಕ್ತಾರ, ತಿಳ್ಕೊಂಡು ಸಿಕ್ಕಿರ್ತಾರೆ. ಅದ್ರ ಮ್ಯಾಲ ಪಾಯಿಂಟ್ ಬಂತಂದ್ರೆ ನಿಮಗೂ ಕರೆ ಅಲ್ಲ ಹೋಗಲ್ಲ. ಒಂದು ಡಾಕ್ಟ್ರು ಸುಳ್ಳು ಹೇಳಿದ್ನ ನಾನು ನೋಡಿ ಮತ್ತೆ ನಮ್ಮ ಫೋಟೋ ನಮಗ ತೋರಿಸ್ತಾರೆ. ಅವ್ರು ನಂಬಿದ್ವಿ ಅನ್ನೋದಕ್ಕೆ ನಮ್ಮ ಪ್ರಕೃತಿ ಕ್ಷೀಣ ಮನಸ್ಸು. ಅದಕ್ಕೆ ಬಾಳು ಮಾಮನ ಮನಸ್ಸು ಇಷ್ಟ ಯಾಕೆ ಚಲೋ ಉಳಿತು ಅಂತಂದ್ರೆ ಅವನಿಗೆ ಯಾರು ರೋಗ ಇದ್ದಿದ್ದು ಇದು ಅಂದ್ರೆ ಗುಡ್ಡ ಇದು ಕೊಡುತ್ತದ ಅಂದ್ರೆ ಈಗೂ ನೋಡ್ರಿ ಹೆಂಗ ಅಂತ. ತನ್ನ ಡ್ರೆಸ್ ಏನು ಅಂದ್ರೆ ಒಂದು ಕಾಂಬಳಿ, ಅಂಗಿ, ದೋತ ನೋಡ್ರಿ ಅವು ಎಷ್ಟು ಚಂದ. ನಮ್ಮ ಭಾರತ ದೇಶದ ಒಂದು ಸಂಸ್ಕೃತಿ, ಆ ಉಡುಪು, ಆ ಡ್ರೆಸ್. ಏನಾರ ನಿಮಗೆ ಮಳಿ ಹೋಗಿತ್ತು ಅಂದ್ರೆ ನಾವು ಕಾಂಬಳಿ ಬೀಸಿ ಅಂದ್ರೆ ಮಳಿ ಆಗ್ತದೆ. ಕಾಂಬಳಿ ಬೀಸಿ ಮಳಿ ಆಗ್ತದೆ. ಇಂತಹ ಪವಾಡ ಜೀವಂತವಾಗಿ ಮಾಡ್ಕೊಂತ ಅವ ಇವತ್ತ ನಿಮ್ಮ ಆಳಿನ ಆಳಾಗಿ ನೋಡ್ರಿ, ಅವನು ದುಡಿತಾನ್ರಿ. ನಿಮ್ಮ ಆಳಿನ ಆಳಾಗಿ ಅವ ಬಾಳು ಮಾಮ ನಿಮ್ಗೆ ಕೃಪಾ ಮಾಡಲಿ, ನಿಮಗೆ ಚಲೋ ಮಾಡಲಿ ಅಂತ ಮನಸ್ಸಿನಿಂದ ಕಳಸಾರೋಣ ಮಾಡಿ ಇಡೀ ಕಟ್ಟಿ ಕಳಸಾರೋಣ ಮಾಡಿ. ಹೌದಲ್ಲ? ಯಶಸ್ವಿ ಅರ್ಧವರು ಮುಂದಿನ ದಿವಸ ಬಂದು ಹೋಗ್ಯಾರ. ದೊಡ್ಡದವ್ರು ಬಂದು ಇದಕ್ಕೆಲ್ಲ ಆಶೀರ್ವಾದ ಮಾಡಿ ಹೋಗ್ಯಾರ ಅನ್ನೋದು ಇಷ್ಟಿಷ್ಟಾಗ್ತದೆ. ಸಮಾಧಾನದಿಂದ ಅಂದ್ರೆ ಎಲ್ಲ ಮಹಾಪೂಜ್ಯರು ಬಂದು ಆಶೀರ್ವಾದ ಮಾಡಿ ನಿಮಗೆಲ್ಲರಿಗೂ ಕೃಪಾ ಮಾಡ್ಯಾರ. ಆ ಬಾಳು ಮಾಮನ ಒಂದು ಆನಂದ, ಆ ಬಾಳು ಮಾಮನ ಒಂದು ಬದುಕು ಹೆಂಗಿತ್ತು ಅನ್ನೋದು ದೇವ್ರ ಅಂದ್ರೆ ಅವ ದೇವ್ರನ್ನ ಹೇಳಿದ್ರಲ್ಲ. ಮತ್ತೆ ಸ್ವಲ್ಪ ಜವಾಬ್ದಾರಿ ನಮ್ಮ ಗುರುತನಾಗ ನಮ್ಮ ಹಂಗನ ಬದುಕು ಮಾಡಿ, ನಮ್ಮ ಹಾಗೇನೆ ಊಟ ಮಾಡಿದ, ನಮ್ಮ ಹಾಗೇನೆ ತನ್ನ ಜೀವನವನ್ನ ಗಂಧದ ಕೊರಡಿನಲ್ಲಿ ಸೇರ ಅವ ಅಕ್ಕೋಳ್ದಾವ, ಅಕ್ಕೋಳೈತ ಅಕ್ಕೋಳ್ದಾವ. ಇಲ್ಲಿ ಯಾವುದೇ ಅದು ಅಧಮಾಪುರ
ಅಲ್ಲೊಬ್ಬ ಸಾಹುಕಾರನ ಸಾಹುಕಾರನ ಮನ್ಯಾಗ ಜೀತ ಇರ್ತಾವ, ಅದು ಬಡತನ ರೀ ಭಾಳ ಕೆಟ್ಟ. ಆ ಬಡತನ ಭಾಳ ಕೆಟ್ಟ. ಅವ್ರ ಮನ್ಯಾಗ ಊಟ ಕೊಡ್ತಿದ್ರು, ಊಟದ ಮೇಲೆ ಜೀತ ಇರ್ತಾವಾಗ ರೊಕ್ಕದ ಮೇಲೆ. ಈಗಂತೂ ನೀವು ಹಿಂಗೆ ಕೆಟ್ಟಿಸಿ ನೋಡಿದ್ರೆ ರೊಕ್ಕ ಇದ್ರೆ ನೋಡ್ತೀರಿ, ಹೌದಲ್ಲ? ಹಂಗೆ ಅನ್ನೋದ್ರ ರೊಕ್ಕ ಇರ್ಲಾರ್ದ ಈಗ ಮದುವೆ ಆಗ್ಬೇಕಾದ್ರೆ ಏನೇನು ಐತಿರಿ ಅವ್ನು ಅಂತಾರೆ. ಈ ಮತ್ತೊಂದು ಎಷ್ಟರ ಅವ್ರು ಅಂದ್ರೆ ಮಾಡ್ಕೊಂಡ್ವಿ ಅಂದ್ರೆ ನಾವು ಹೇಳಿ ಕೊಡ್ತೀವಿ ಅಲ್ಲಿ ಹೋಗ್ತಾರೆ. ಅವ್ರು ಹಡ್ದಿರ್ತಾರಲ್ಲ, ಇವ್ರಿಗೆ ಬುದ್ಧಿ ಇಲ್ಲ, ಮಾತು ಇವ್ರಿಗೆ ಬುದ್ಧೇ ಇಲ್ಲ. ಯಾಕೆ ತಮ್ಮ ಜೀವನ ಏನಾಯ್ತು ಅನ್ನೋದು ಮರೆತರ್ರಿ ಅವರು. ಅವನಿಗೊಂದು ಬಾಳೆ ಕೊಡಬೇಕು ಅಂತ ಬಂದು ಇಷ್ಟು ಮಕ್ಕಳು ನಡೆದು ತನ್ನ ಮಗಳನ್ನ ಕೊಡಬೇಕಾದ್ರೆ ಎಷ್ಟು ಚೌಕಶಿ ಮಾಡ್ತಾರೆ. ಯಾರು ಹಡದ ತಾಯಿ ನಿಂದೇನಿತ್ತು ಯವಾನ್ಯ ನಾನು ಹಿಂಗ ಒಬ್ಬರು ಮನೆಗೆ ಹೋಗಿದ್ದೀನಿ, ಒಟ್ಟು ಯೋಗ ಕೊಡ್ಬೇಕು ಅನ್ಯ. ಸ್ವಾಮಿ ಏನು ಹೇಳ್ತಾನ, ಅವನ ಮರ ಬೇಕು, ಅವನಿಗೆ ನೌಕರಿ ಬೇಕು, ಅವನ ಸ್ಯಾಲ್ರಿ ಎಷ್ಟು, ಇವ್ರಿಗಿಂತ ನೀವು ಚೌಕಶಿ ಭಾಳ ಮಾಡ್ತೇವೆ, ಹೌದಲ್ಲ? ನೀವು ಬಂದಿದ್ದು ಗುಡಿಸಲ್ದ ಮನೆಗೆ, ಹೌದಾ? ಆ ಗುಡಿಸಲು ನೀವು ಬಂದಿದ್ದಕ್ಕೆ ಮನೆಯ ಅವ್ರನ್ನೂ ಹಡದ್ರಿ, ಅವ್ರಿಗೂ ಸಾಲಿ ಕಲಿಸಿದ್ರಿ. ಈಗ ಅಂತ ಬಡವನಿಗೆ ಕೊಡಬೇಕು ಮಗಳನ್ನ ಅಂತಂದ್ರೆ ಆಕೈತೆ ನಿಮ್ಮ ಮನಸ್ಸು. ಇದು 4-5 ಸಲ ಚೆಕ್ಕಿಂಗ್ ಹೋಗ್ತೀವಿ. ಇದನ್ನ ಬಿಡ್ರಿ, ಇದನ್ನ ಬಿಟ್ಟರೆ ಬಾಳು ಮಾಮ ಆಶೀರ್ವಾದ. ಅವನ ಬದುಕಿನೊಳಗೆ ಅವನ ಜೀತ ನಿಂತು ನಿಮ್ಗಿಂತ ಗುಡಿ ಕಟ್ಟಿ ಬಾಳೆ ಮಾಡಕ್ಕೆ ಅಂದ್ರೆ ನೋಡಿ, ಬೈಕಿನೊಳಗೆ ಇದ್ದವು ಮನುಷ್ಯ ಮನಸ್ಸು ಮಾಡಿ ನೀವು ರೈತರಿಗೆ ಮಕ್ಕಳಿಗೆ ರೈತ ಜೀವನದುದ್ದಕ್ಕೂ ಕೂಡ ನಮಗೆ ಅನ್ನ ಕೊಡ್ತಾನೆ ಅಲ್ಲ. ಈಗ ಅವೆಲ್ಲ ಹುಚ್ಚರಾಗಿ ಅವರು ರೈತರು, ಅವ್ರು ಸುಳ್ಳು ಹೇಳೋದು ಯಾಕಂತ ಬಂದ ನಮ್ಮ ರೈತ ಎಲ್ಲರೂ ಹೋಗಿ ಸುಳ್ಳು ಹೇಳಿ ಕಾಗದ ನಿಮ್ಮ ಹನಿಗೆ ಇರ್ತಾರೆ. ಸಿಕ್ಕತ್ತ ಎತ್ತರೆ ಹೋಗಿ ಮಾಡಿಕೊಂಡು ಮೇಲೆ ಇಷ್ಟು ಸುಳ್ಳಿ ಸುಖ ಎದನ್ನು ಎಲ್ಲ ಮನಸ್ಸು ಚಲೋ ಇತ್ತು ಅಂತಂದ್ರೆ ಸುಖ ಸಿಗ್ತಿತ್ತು. ಅವನಿಗೆ ಕಳಸ ಇಡೋದು ದೊಡ್ಡದಲ್ಲ, ಹೌದಲ್ಲ? ಬಾಳು ಮಾಮಗ ಊಟ ಸಿಗುತ್ತಿರ್ಲಿಲ್ಲ. ಬಾಳು ಮಾಮ ಊಟ ಅವನ ಮನುಷ್ಯನ ಬಡತನ ಹಕ್ಕೊಂಡು ಅವ ಇಂಥವ್ನ ಮನ್ಯಾಗ ಬಂದು ಜೀತ ಇದ್ದು ಊಟಕ್ಕೆ ನೆನ್ಸ್ಕೊಂಡ್ರೆ ಇವತ್ತ ನಾವು ನೀವು ಅನ್ನ ಇಲ್ಲಿ ಅವನ ಮನೆಗೆ ಬಂದ್ಕೊಂಡು ಹೋಗ್ತೀವಿ ಅಲ್ಲ. ಅವನ ಮನೆಗೆ ಬಂದು ಇಲ್ಲಿ ಯಾರೋ ಹಂಗೆ ಹೋಗುದು, ಇದೊಂದು ಪೂಜೆ ಚಲೋ ಅದ, ಎಲ್ಲರೂ ಮಾತಾಡ್ತಾನೆ ಅಲ್ಲ. ನಿಮ್ಮ ಊಟ ಮಾಡಿಸ್ತಾನೆ, ತಾಯಿ ಮಗ ಚಲೋ ಸೇವಾ ಮಾಡ್ತಾನೆ. ನಾ ಬಂದಿರ್ತೀನಿ ನೋಡಿ ಹೋದೆ, ಇಲ್ಲೆಲ್ಲ ವಯಸ್ಸಾಗ ಹೋಗಿ ನಮ್ಮ ಬಸ್ ನನ್ನ ಮನೆಗೆ ಬಂದು ಏನೂ ಇಲ್ಲದೆ ಇರುವಂತಹ ಬದುಕು ಇನ್ನೂ ಕೂಡ ನಮಗೆ ಸುಖ ಕೊಡ್ತೈತಿ ಅಂತಂದ್ರೆ ನಮ್ಮ ಜೀವನದೊಳಗೆ ನಾವು ಆಗಬೇಕು ಅಂದ್ರೆ ಅವನ ಕೆಲಸ ಎತ್ತಿದ್ರು ಸುಖ ಕೊಡ್ತೈತಿ. ಅವನ ಕೆಲಸ ಮಾಡಿದ್ದಕ್ಕೂ ನಮಗೆ ಸಮಾಧಾನ ಸಿಗುತ್ತೆ ಅನ್ನೋದಕ್ಕೆ ನಮ್ಮನ್ನು ಕಲಿಸಿದ್ವಿ. ಎಲ್ಲರೂ ಬಂದಿದ್ರು, ಬಂದಾಗ ಅವೆಲ್ಲ ಬಂದು ಕರೆಕ್ಟ್ 9 ತಂದ್ರೆ ನಾವು 9 ಈಗ ನಮಗೂ ಏನಾಗ್ಯಾವು ಅಂದ್ರೆ ತುಂಬ ಲೇಟ್ ಮಾಡೋದು. ಇವಕ್ಕೂ ಸಮಾಧಾನವೇ ಇಲ್ಲ, ನಮ್ಮ ಮಂದಿಗೂ ಸಮಾಧಾನ ಹೇಳುದ ಬೇಕು, ಇವರು ಸಮಾಧಾನವೇ ಇಲ್ಲ. ಅಂತ ಸಮಾಧಾನವಿಲ್ಲ. ಅವು ಏನ ಅಂದ್ವ ಅದಕ್ಕೆ ನಾವು ಕಾರ್ಯಕ್ರಮದಲ್ಲೂ ಬಂದ್ವಿ. ನೋಡಿ ಸ್ವಾಮಿಗಳು ನೋಡಿ ಸ್ವಾಮಿಗಳು ಹೋದ್ರ ಅದಕ್ಕೆ ಮನುಷ್ಯ ಒಮ್ಮೆ ಬಂದಿರ್ತೀವಿ ಅಂದ್ರೆ
ನಮಗೆ ಸಮಾಧಾನ ಸದ್ಬುದ್ಧಿ ಆತನ ಆಶೀರ್ವಾದ ಸದಾ ಇರಲಿ ಅಂತ ಹಾರೈಸಿ ಮಾತು